ಎಮ್ಮಲ್ಲ ಎಲ್ಲಿ ತಗಂತೀನಿ ಆಕ್ಚುಲಿ. ಯಾಕೆ ಫ್ರೀ ಆಗಿರ ಗೈಸ್ ಇವಾಗ ನಾವು ಎಲ್ಲಿಗೆ ಬಂದಿದ್ದೀವಿ? ಮ್ಯಾಕ್ಸ್. ಮ್ಯಾಕ್ಸಿಗೆ ಬಂದಿದ್ದೀವಿ. ನಾನಂತೂ ಏನು ಪರ್ಚೇಸ್ ಮಾಡೋಕ್ಕಿಲ್ಲ, ಪ್ರಜ್ಞಾ ಮಾತ್ರ ಪರ್ಚೇಸ್ ಮಾಡೋಕ್ಕಿದ್ದು. ಜಸ್ಟ್ ಒಂದು ಟೀ ಶರ್ಟಿಗೋಸ್ಕರ ಇಷ್ಟು ದೊಡ್ಡ ಶಾಪಿಗೆ ಬಂದಿದ್ದೀವಿ. 499 ಹಾಳು ಮಾಡೋಕ್ಕೆ ಇಷ್ಟ ಇಲ್ಲ. ಎರಡು ಸಾರಿ ನಾನು ಬ್ಯಾಕ್ ಕ್ಯಾಮ್ರಾ ಹಿಂಗೆ ಇಟ್ಕೊಂಡಿದ್ರೆ ಅವರಿಗೆಲ್ಲ ನನ್ನ ವೀಡಿಯೋಸ್ ಕಾಣಿಸ್ತಿರುತ್ತೆ. ಅದಕ್ಕೆ ಇದೊಂದು ಟೀ ಶರ್ಟ್ ಏನಕ್ಕೆ ಡಾರ್ಲಿಂಗ್ ಇದು? ಹೋಲಿ ಸೆಲೆಬ್ರೇಟ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಈ ಟೀ ಶರ್ಟ್ ತಗೊಳಕ್ಕೋಸ್ಕರ ಮ್ಯಾಕ್ಸಿಗೆ ಬಂದಿದ್ವಿ. ಸುಮ್ಮನೆ ವೇಸ್ಟ್ ಆಗುತ್ತಲ್ಲ ಅಂತ. ಚೆನ್ನಾಗಿದೆಯಾ ಕಲೆಕ್ಷನ್ಸ್? ಬಟ್ ಏನೋ ಡಿಫ್ರೆಂಟ್ ಆಗಿದೆ. ಈ ಸಲ ಡಿಫ್ರೆಂಟ್ ಆಗಿದೆ ಅಲ್ಲ. ನಾವು ಆ್ಯಕ್ಚುಲಿ ಬರದೆ ತುಂಬ ಟೈಮ್ ಆಯಿತು, ಅದಕ್ಕೆ ನಮಗೆ ಹಂಗೆ ಅನ್ನಿಸ್ತಿದೆ ಅಲ್ವಾ? ಎಷ್ಟು ಟೈಮ್ ಆಯಿತು ನಾವು ಬರ್ದೇನೆ? ಮೊದಲಂತೂ ವಾರ ಬರ್ತಿದ್ದೆ. ಹಾಂ, ಬಟ್ ನನಗೇನು ಗೊತ್ತಾ, ನಂಗೆ ಈ ಥರದ್ದು ಫ್ರೀ ಆಗಿರೋ ಬಟ್ಟೆ ತಗೋಬೇಕು ಒಂದ್ಸಲ. ಈ ಥರದ್ದು ಕಾರ್ಡ್ ಸೆಟ್ ಬರುತ್ತಲ್ವ, ರಿಲ್ಯಾಕ್ಸ್ ಬಾಟಮ್ಸ್, ರಿಲ್ಯಾಕ್ಸ್ ಟಾಪ್, ಈ ಥರದ್ದು ತೊಗೋಬೇಕು ಗೈಸ್. ನೋಡಿ ಇವಾಗಲೇ ತೊಗೊತಿದ್ದೆ, ಬಟ್ ಮಂತ್ ಎಂಡ್ ಇದು 699 ಇದಕ್ಕೆ, ಮತ್ತು ಬಾಟಮ್ಗೆ ಸಪ್ರೇಟಾಗಿ ಪೇ ಮಾಡಬೇಕು. ಬಟ್ ಸಖತ್ತಾಗಿರುತ್ತೆ. ಇನ್ನು ಸಮ್ಮರ್ ಸ್ಟಾರ್ಟ್ ಆಗುತ್ತಲ್ವಾ. ಇದು ಈ ಒಂದು ಇಯರಿಂಗ್ಸ್ ಪ್ಯಾಕೇಜ್ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. 299 ರುಪೀಸ್ ಇದೆ, ಬಟ್ ವರ್ತ್ ಅಂತ ಅನ್ನಿಸ್ತಿದೆ ಇಲ್ಲಿ. ಯಾಕಂತ ಹೇಳಿದರೆ ಜಸ್ಟ್ ಒಂದು ಪೇರಿಗೇ ಔಟ್ಸೈಡು 100 ರುಪೀಸ್ ಇರುತ್ತಲ್ವೇ. ಮತ್ತು ಈ ಸ್ಟಡ್ಗಳೆಲ್ಲ ಯೂಸ್ ಆಗುತ್ತೆ ಆಫೀಸಿಗೆ ಫಾರ್ಮಲ್ ವೇರ್ ಹಾಕ್ದಾಗ. ಚೆನ್ನಾಗಿದೆಯಾ? ತಗೊಳ್ಳ ಎಲ್ಲ ಇದು ಹೇರ್ ಸ್ಟ್ರೈಟ್ ಮಾಡಿ ಹಿಂಗೆ ಹೆಂಗೆ ಮಾಡಿ ತಗೊಂತೀಯಾ? ಬೇಕಂದ್ರೆ ತಗೋ. ಹಿಂಗೆ ಹೇರ್ ಹಿಂಗೆ ತಗೊಂಡು ಹಿಂಗೆ ಹಾಕೊಂಡು. ಹೌದಾ? ನೀನು ಹಾಕಬೇಕು, ಸುಮ್ಮನೆ ತಗೊಂಡೋಗಿ ಅಲ್ಲಿ ಇಡೋಕ್ಕಲ್ಲ. ಆಯ್ತು ತಗೊಂಡ. ನಾನು ಒಳ್ಳೆ ಚಿಕ್ಕ ಹುಡುಗಿ ಥರ ಆಗ್ಬಿಟ್ಟಿದ್ದೀನಿ. ಏನು ತಗೊಂತೀಯ? ಇದನ್ನು ತಗೊಂತೀನಿ. ಇದು ತಗೊಂತೀಯ ಪಕ್ಕನಾ? ಶೋರ? ಎಲ್ಲಿಗೆ ಹೋಗ್ತೀಯ? ಇಲ್ಲಿ ಇದು ಹೆಂಗೆ ಇದು? ನಂಗೆ ಅದು ನಾನು ಹೇಳ್ಕೊಡ್ತೀನಿ ನಿಂಗೆ. ನಿಂಗೆ ಗೊತ್ತಾ ಇದು? ಓಕೆ ಓಕೆ ಓಕೆ. ಅಂದರೆ ಫುಲ್ ಬಟ್ಟೆ ಇರುತ್ತೆ ಇದು ಅಷ್ಟೇ ತಾನೆ? ಕ್ಲಿಪ್ಪೇ, ಬಟ್ ಕೂದಲು ಎಳೆಯಲ್ಲ. ಹಿಂಗೆ ತೆಗೆದು ಎರಡು ಕಡೆ ತೆಗೆದು ಹಿಂಗೆ ಹಾಕಿ. ಓಕೆನಾ? ತಗೊಂಗಾರೆ ಇಷ್ಟ ಆದ್ರೆ ತಗೋ, ಯಾಕೆ ಜಾಸ್ತಿ ಯೋಚನೆ ಮಾಡ್ತೀಯ? ಆ್ಯಕ್ಚುಲಿ ಈ ಥರ ಇಯರಿಂಗ್ಸ್ ಎಲ್ಲ ಇಲ್ಲಿ ಮಾತ್ರ ಕಣೆ ಸ್ವಲ್ಪ ಅಫೋರ್ಡಬಲ್ ಆಗಿ ಸಿಗೋದು, ಮ್ಯಾಕ್ಸಲ್ಲಿ ಮಾತ್ರ ತಾನೇ? ಈ ಥರ ಆಲ್ರೆಡಿ ನನ್ನ ಹತ್ರ ಇದೆ ತಾನೇ ಇದು? ಇಲ್ಲ ಕಣೆ, ಇದಿಲ್ಲ. ಬೇಕಾ? ಸುಮ್ಮನಿರು, ಅಷ್ಟೆಲ್ಲ ಬೇಡ. ನಾನು ಯಾವುದಾದ್ರೂ ಒಂದು ತೊಗೊತೀನಿ ಅಷ್ಟೇ. ನಂಗೊಂದು ಇಯರಿಂಗ್ಸ್ ಹುಚ್ಚು ಗೈಸ್. ಎಲ್ಲೋದ್ರೂ ಇಯರಿಂಗ್ಸ್ ತೊಗೊತೀನಿ. ಬಟ್ಟೆ ತೊಗೋಬಾರ್ದು ಅಂತ ಅಂದ್ಕೊಂಡು ಬಂದಿದ್ದೆ, ಬಟ್ಟೆ ಅಂತೂ ತೊಗೊಳ್ತಾ ಇಲ್ಲ. ಬಟ್ ವಾವ್, ಇದು ಬೇಡ ಡಾರ್ಲಿಂಗ್. ಇದು ಫಾರ್ಮಲ್ಸಿಗೆಲ್ಲ ಹಾಕೋಕ್ಕಾಗಲ್ಲ. ಅದು ಆಲ್ರೆಡಿ ತೆಗ್ದಿರೋದೆ ಅಲ್ವಾ? ಸೇಮ್ ಅದು ನೋಡಿ, ಸಿಲ್ವರ್ ಟೈಪ್ ಇದೆಯಲ್ಲ, ಅದ್ರ ನೆಕ್ಸ್ಟ್ ಅತ್ತೆಗೆ ಕೊಡಿಲಿ. ಚೆನ್ನಾಗಿದೆಯಾ? ಅದೇ ಕಣೆ ಇದು ಆರ್ಟ್ ನೋಡಿಲಿ. ಇದು ನಿಜವಾಗ್ಲೂ ಯೂಸ್ ಮಾಡ್ತೀನಾ? ಬಟ್ ಒಂಥರ ಚೆನ್ನಾಗಿದೆ ಅಲ್ಲ ನೋಡು. ಇದು ಯಾಕೆ ಮಧ್ಯದಲ್ಲಿ ಒಂದ್ಸಲ ಕ್ಲಿಕ್ ಮಾಡಿದೆ ಅಲ್ಲ, ಇಲ್ಲಿ ಸ್ಕ್ರೀನ್ ಹಾಂ ಫೋಕಸ್ ಆಗ್ತಿಲ್ಲ. ಓಕೆ, ಇದು ಏನಿದೆ? ಚೆನ್ನಾಗಿದೆಯಾ? ಇದು ಚೆನ್ನಾಗಿದೆಯಾ? ಇದ ಸಿಲ್ವರಾ ಗೋಲ್ಡಾ? ಎರಡಕ್ಕೂ ಪ್ರೈಸ್ ಜಾಸ್ತಿ. ಇದೊಂಥರ ಇಲ್ಲಿ ಆರ್ಟ್ ಎಲ್ಲ ಇದೆ, ಒಂಥರ ಸಖತ್ತಾಗಿ ಕಾಣಿಸ್ತಿದೆ ಅಲ್ಲ. ನಿಂಗೆ ಯಾವ್ದು ಇಷ್ಟ ಆಯ್ತು ಪ್ರಜ್ಞಾ? ಇದಾ ಸಿಲ್ವರ್? ಈಗ ಹಂಗಾರೆ ಇದನ್ನೇ ತಗೊಳ್ಳ? ಹಾಂ ಹೇಳೆ.
ಈ ತರ ಸಿಗಲ್ಲಲ್ಲ ಎಲ್ಲಾದ್ರೂ ನಾರ್ಮಲ್ ಆಗಿ. ಬೇಕಾದ್ರೆ ಬರ್ಬೋದು. ಇದರಲ್ಲಿ ನಾನು ಹೇಳ್ತೀನಿ ನೋಡು, ಹಾನೆಸ್ಟ್ ಆಗಿ ನಾನು ಏನಾದರೂ ಹಾಕಿದ್ರೆ ಇದನ್ನ ಹಾಕ್ತೀನಿ. ಇದು ನನ್ನ ಕಿವಿ ಕಾಣಿಸೋದೇ ಇಲ್ಲ, ಸೆಕೆಂಡ್ ಒನ್, ಮೋಸ್ಟ್ಲಿ ಥರ್ಡ್ ಒನ್ ಹಾಕ್ತೀನಿ. ಮತ್ತು ಕೆಳಗಡೆ ಇರೋದೆಲ್ಲ ಹಾಕ್ತೀನಿ ಮೋಸ್ಟ್ಲಿ. ಅದರಲ್ಲಾದರೆ ಅದೇ ಸ್ಟಡ್ಸ್ ತುಂಬ ರೇರ್ ಹಾಕೋದು ನಾನು. ಇವು ಮೂರಂತೂ ಈಗ ಯೂಸ್ ಮಾಡ್ತೀನಿ. ಈಗ ಚೂಸ್ ಮಾಡು ಯಾವುದು. ಇದು 199 ಬೆಳ್ಳಿ, ಇದು ಚಿನ್ನ 299. 199 ತಗೊಳ್ಳ. ಓಕೆ ಗೈಸ್, ಫೈನಲಿ ಇದೆ ಸೆಲೆಕ್ಟ್ ಆಗಿದೆ, ನೋಡೋಣ. ನನ್ನ ಫೇವ್ರೆಟ್ ಸೆಕ್ಷನ್ ಇದೆ ಮ್ಯಾಕ್ಸಲ್ಲಿ. ಅಲ್ಲ ಕಣೆ, ಬರ್ತಾ ಏನು ಬೇಡ ಅಂತ ಬಂದವಳು ಈಗ ಸಾಕ್ಸ್ ನೋಡಕ್ಕೆ ಓಡ್ ಬಂದವಳು ತಗೊಳಕ್ಕೆ. ತಗಂತೀಯಾ? ಇವಾಗ ಬಿಳಿಸ್ಬಿಡ್ತಿದೆ ಕಣೆ ಇಡೀ ಒಂದು ರ್ಯಾಕ್ನ. ನನಗೆ ಎಲ್ಲದಕ್ಕೆ ಈಗ ನೋಡು, ಅದ್ರಲ್ಲಿ ಸೈಜ್ ಏನಾದ್ರು ಹಾಕಿರ್ತಾರ ಅಂತ. ಸೈಜ್ ಏನು ಬೇಡ ಅಲ್ಲ, ಹಂಗೆ ಆಗುತ್ತಲ್ಲ. 5 ಪೇರ್ ಇದೆಯಾ ಇದರಲ್ಲಿ? 399 5 ಪೇರ್. 1000 ಶಾಪಿಂಗ್ ಮಾಡ್ತಾರೆ. ಏನು ಬೇಡ ಅಂತ ಬಂದವ್ರು ಆಲ್ರೆಡಿ 1000 ಮಾಡಿದೀವಿ ಗೈಸ್. ಇವೆರಡು ಇದು ನಿಂಗೂ ಆಗುತ್ತೆ. ಅಲ್ಲ, ಸಮ್ಮರಿಗೆ ಹಾಕೊಳಕ್ ಕಂಫರ್ಟಬಲ್ ಇದೆಯಾ ನೋಡು. ಸ್ಮೂತ್ ಇದೆ, ಟಚ್ ಸ್ಮೂತ್ ಮ್ಯಾಟ್ರ್ ಆಗಲ್ಲ, ಅದು ನೋಡು. ಜಾರ್ಬಾರ್ದು. ನಾವು ಶೂಸಿಗೆ, ನನ್ನ ಶೂಸಿಗೆ ನಾನು ಮೊನ್ನೆ ಒಂದು ತಗೊಂಡಿದ್ದು ಫುಲ್ ಜಾರ್ತಾ ಇತ್ತು. ಇದು ಜಾರುತ್ತಾ? ನಂಗೆ ಗೊತ್ತಾಗಲ್ಲ ಅಷ್ಟೊಂದದು. ಇಲ್ಲ ಇವು ಬೇಡ, ಜಾತ್ರೆ. ಇಲ್ಲ ಇವು ತಗೋಬೇಕು. ಇಲ್ಲ ಇವು ತಗೋಬೇಕು. ಅಲ್ಲ, ಅದೇನಕ್ಕೆ ಅದು ಯೂಸ್ ಆಗಲ್ಲ ಬಿಡು. ಇದೇ ಇರಲಿ. ಇದು ಇಷ್ಟ ಆಯ್ತು ಅಂದ್ರೆ ತಗೋ. ಇಷ್ಟ ಆಯ್ತು. ಕಲರ್ ಕಾಂಬಿನೇಷನ್. ಕಲರ್ ಕಾಂಬಿನೇಷನ್ ಅಲ್ಲ, ಆ್ಯಕ್ಚುಲಿ ಹಾಕಕ್ಕೆ ಫುಲ್ ಕಂಫರ್ಟಬಲ್ ಆಗಿರಬೇಕು. ಕಂಫರ್ಟಬಲ್ ಆಗಬೇಕು. ಹಂಗಾರೆ ಅದನ್ನೇ ತಗೊಳ್ಳೋಣ. ಡನ್. ನೋ ಮೋರ್ ಶಾಪ್. ಗೊತ್ತಿಲ್ಲ. ಇದು ನೋಡು, ಇದು ಚೆನ್ನಾಗಿದೆ ಅಲ್ಲ? ಅಂದರೆ ವಿಡಿಯೋ ಮಾಡೋಕ್ಕೆಲ್ಲ ಚೆನ್ನಾಗಿದೆ ಅಲ್ಲ? ನಾರ್ಮಲ್ ಆಗಿ ಇದಕ್ಕೆಲ್ಲ ಹಾಕೋತಾರ, ಡ್ರೆಸ್ಸಿಗೆ ಒನ್ ಪೀಸ್ ಡ್ರೆಸ್ಸಿಗೆ ಹಾಕೋಕ್ಕೆ. ಎಷ್ಟಿದೆ ನೋಡ್ಲಾ? ನಾನು ತಗೊಳ್ಳೋದಿಲ್ಲ. ಓಕೆ, 699. ಬಟ್ ಸಾಕಾಗಿದೆ. ಓನ್ಲಿ 690. ಓನ್ಲಿ. ಬಟ್ ಅಟ್ಲೀಸ್ಟ್ ಮ್ಯಾಕ್ಸಲ್ಲಿ ಬಂದರೆ ಸ್ವಲ್ಪ ತಗೊಳ್ಳೋ ಥರನಾದ್ರೂ ಇರುತ್ತೆ. ಹಾಂ, ಆ ಕಡೆದು ನೋಡು, ಆ ಕಡೆದು ನೋಡೆ. ಅಮ್ಮಂಗಾದರೆ ಇದೊಂದು ಸ್ವಲ್ಪ ಚೆನ್ನಾಗಿದೆ. ಬಟ್ ಜಾಸ್ತಿ ಏನಿದೇನಿಲ್ಲ. ಅಲ್ಲ, ನಿಂಗೆ 2 ಜೊತೆ ಬಟ್ಟೆ ಆರಾಮ್ಸೆ ಹಿಡ್ಕೊಂಬೋದು, ಹೋಗ್ಬೋದು. ಅದ್ರಿಗಿಂತ ಜಾಸ್ತಿ ಆಗಲ್ಲ. ಗೈಸಲ್ಲಿ ಪ್ರಜ್ಞಾ ಅವ್ರ ಅಮ್ಮಂಗೆ ಬ್ಯಾಗ್ ತಗೊಳಕ್ಕೆ ಅಂತ ಬಂದವಳೆ. ಕನ್ಫ್ಯೂಸ್ ಆಗ್ಬಿಟ್ಟು ಅವ್ರ ಅಮ್ಮಂಗೆ ವಿಡಿಯೋ ಕಾಲ್ ಮಾಡಿ ತೋರಿಸ್ತಾ ಇದ್ದಾಳೆ. ಸೊ ಅವಳು ಅವ್ರ ಅಮ್ಮಂಗೆ ತೋರಿಸ್ತಾ ಇರಲಿ, ನಾವು ಹೋಗಿ ಒಂದು ಸ್ವಲ್ಪ ಸ್ಲಿಪ್ಪರ್ ಕಲೆಕ್ಷನ್ಸ್ ನೋಡ್ಕೊಂಡು ಬಂದ್ಬಿಡೋಣ. ಸಾಫ್ಟಿಯಾಗಿದೆ. ನಮ್ಮಮ್ಮ ಒಂದು ತೊಗೊಳ್ಳೋಣ ಅಂತ ಯೋಚನೆ ಮಾಡ್ತಿದ್ದೀನಿ. ಬಟ್ ನಮ್ಮಮ್ಮಂಗೆ ಈ ಥರ ಕ್ರಾಕ್ಸ್ ಥರ ಇರೋದೆಲ್ಲ ಅಷ್ಟೊಂದು ಕಂಫರ್ಟಬಲ್ ಇರಲ್ಲ. ತುಂಬಾನೇ ಉದ್ದಕ್ಕಿದೆಪ್ಪ.
ಸುಮ್ಮನಿರು ಅದೇ ತಕ್ಕ ಸುಮ್ಮನೆ ದೊಡ್ಡ ವೇಸ್ಟ್ ಮಾಡ ಬ್ಯಾಕ್ ಟು ಸ್ಕೂಲ್ ಅಂತ ನೋಡ ಎಂತ ಬರುತ್ತೆ ಇದೆಲ್ಲ ಹೊಸದು ಏನೇನೋ ಬರುತ್ತೆ ಇದ್ರೊಳಗೆ ಏನೋ ಹಿಡ್ಕೊಂತಾರೆ ಮಕ್ಕಳು ಹಾಂ ನೋಡೋಕೆ ಮಾತ್ರ ಪಿಂಕ್ ಕೇಸರಿ ಕಲರ್ ಇದ್ರೆ ತಗೊಂಡ್ಬಿಡ್ತಾರ ಪುಟಕ್ಕೆ ಬಾಟ್ಲಿ ಸಿಗ್ತಾವ ಸುಮ್ಮನಿರು ಅವಳ ಹತ್ರ ಆಲ್ರೆಡಿ ಇದೆ ಸುಮ್ಮನಿರು ಗ್ಲಾಸಿಂದ ಅದು ಬೇಡ ಸುಮ್ಮನಿರು ಓಪನ್ ಅಂತ ನೋಡ್ರೆ ನಿಂಗೆ ಓಪನ್ ಆಗಿಲ್ಲ ಅಂದ್ರೆ ಅವಳು ಹೆಂಗೆ ಓಪನ್ ಮಾಡ್ತಾಳೆ ಅದನ್ನ ಕೈಯಲ್ಲೇ ತೆಗಿಯೋದು ಅನ್ಸುತ್ತೆ ಇದು ನೋಡಿಲಿ ನೋಡು ಇದು ಹುಡುಗರಿಗೆ ಚೈ ಹುಡುಗರಿಗಾದ್ರೆ ಅಲ್ಲಿ ಹೋಗು ಹಿಂದ್ಗಡೆ ನಮಗೆ ಈ ಥರ ಬ್ಯಾಗ್ ಬೇಕು ಅಂತ ನಾನು ಯಾವ ಥರದ ಬ್ಯಾಗ್ ಅನ್ಕೊಂಡಿದ್ದೆ ಹಾಂ ಇದು ಯಾವುದೋ ಕಸ್ಟಮೈಸ್ ನಂಗೆ ಅರ್ಥ ಆಗದೆ ಗೈಸ್ ಈಗ ಫೈನಲಿ ನಾವು ಮ್ಯಾಕ್ಸಿಂದ ವಾಪಸ್ ಬಂದಿದ್ದೀವಿ ನಮ್ಮ ಪಿ ಜಿ ಹತ್ರ ಇರೋ ಒಂದು ಶಾಪಲ್ಲಿ ಆಯಿಲ್ ತೊಗೋಬೇಕಿತ್ತು ಕುಕ್ ಮಾಡೋಕ್ಕಿತ್ತು ಸೊ ಹಾಗಾಗಿ ಇಲ್ಲಿ ಬಂದಿದ್ದೀವಿ ಸೊ ಈಗ ಆಯಿಲ್ ತೊಗೊಂಡು ಸೀದಾ ಪಿ ಜಿಗೆ ಹೋಗ್ತೀವಿ ನಿಧಾನವಾಗಿ ಸಾವಕಾಶವಾಗಿ ನಿಧಾನ ನೋಡಲಿ ಒಂದು ಗೈಸ್ ಇವಾಗ ಪಿ ಜಿಗೆ ಬಂದಿದ್ದೀವಿ ಏನೇನು ತೊಗೊಬಂದಿದ್ದೀವಿ ಅಂತ ತೋರಿಸ್ತೀವಿ ಹಾಗೇನೆ ಪ್ಲೀಸ್ ಇಗ್ನೋರ್ ದ ಬ್ಯಾಕ್ ಗ್ರೌಂಡ್ ಫಸ್ಟ್ ಒಂದು ಬಂದ್ಬಿಟ್ಟು ಹೋಲಿ ಸೆಲೆಬ್ರೇಷನಿಗೆ ಅಂತ ಹೇಳ್ಬಿಟ್ಟು ನಮ್ಮ ಪ್ರಜ್ಞಾ ಈ ಒಂದು ಟೀ ಶರ್ಟ್ನ ತೊಗೊಂಡ್ಲು ಆಯಿತಾ ಯಾಕಂತ ಹೇಳಿದರೆ ಸೆಲೆಬ್ರೇಷನ್ ಆದಮೇಲೆ ಮೋಸ್ಟ್ಲಿ ಇದನ್ನು ಬಿಸಾಕ್ತಾಳೆ ಅದಕ್ಕೋಸ್ಕರ ಅಂತ ಹೇಳ್ಬಿಟ್ಟು ಸ್ವಲ್ಪ ಕಡಿಮೆದಿರಲಿ ಸುಮ್ಮನೆ ಏನಕ್ಕೆ ವೇಸ್ಟ್ ಮಾಡೋದು ಅಂತ ಹೇಳ್ಬಿಟ್ಟು ಈ ಒಂದು ಟೀ ಶರ್ಟನ್ನು ತೊಗೊಂಬಂದ್ಲು ನೆಕ್ಸ್ಟ್ ಬಂದ್ಬಿಟ್ಟು ಕ್ಯೂಟಿ ನೆಕ್ಸ್ಟ್ ಈ ಒಂದು ಸಿಲ್ವರ್ ಜ್ಯುವೆಲ್ರಿ ಸೆಟ್ ಸೊ ನಾವು ಅಲ್ಲಿ ನಾನು ನಿಮಗೆ ಆಲ್ರೆಡಿ ವಿಡಿಯೋದಲ್ಲಿ ತೋರಿಸಿದ್ದೆ ಅಲ್ವಾ ಗೋಲ್ಡ್ ಆ್ಯಂಡ್ ಸಿಲ್ವರ್ ಇದರಲ್ಲಿ ನಾನು ಈ ಒಂದು ಸಿಲ್ವರ್ ಸೆಟ್ಟನ್ನು ಸೆಲೆಕ್ಟ್ ಮಾಡಿಕೊಂಡೆ ನೋಡಿ ಈ ರೀತಿಯಾಗಿದೆ ಫಾರ್ಮಲ್ಸಿಗೆಲ್ಲ ಈಸಿಯಾಗಿ ಹಾಕ್ಬೋದು ಬಟ್ ನನ್ನ ಫೇಸಿಗೆ ಸ್ವಲ್ಪ ದೊಡ್ಡ ಇಯರಿಂಗ್ಸ್ ಇದ್ದರೆ ಚೆನ್ನಾಗಿರುತ್ತೆ ಬಟ್ ಇದೇನಂತ ಹೇಳಿದ್ರೆ ಡಿಸೈನ್ ಸ್ವಲ್ಪ ಯುನೀಕ್ ಆಗಿತ್ತು ಹಾಗೆ ನನಗೂ ಇಷ್ಟ ಆಯಿತು ಪ್ರಜ್ಞಾಂಗೂ ಇಷ್ಟ ಆಯಿತು ಸೊ ಹಾಗಾಗಿ ನಾವು ಇದನ್ನು ತೊಗೊಂಡ್ವಿ ಯಾವಾಗಲೂ ಒಂದೇ ಥರ ರಿಂಗ್ ಅಂತ ತೊಗೊಂಡು ಸಾಕಾಗೋಗಿತ್ತು ಹಾಗಾಗಿ ಇದನ್ನು ತೊಗೊಂಡ್ವಿ ಆ್ಯಕ್ಚುಲಿ ಇದು ಸೂಪರ್ ಕ್ಯೂಟ್ ಆಗಿದೆ ಆಯಿತಾ ಬಟ್ ನನ್ನ ಫೇಸ್ ಸ್ವಲ್ಪ ದೊಡ್ಡದಾಗಿರೋದ್ರಿಂದಾಗಿ ನನಗೆ ಹೇಗೆ ಕಾಣಿಸುತ್ತೆ ಅಂತ ಗೊತ್ತಿಲ್ಲ ಬಟ್ ಇಟ್ಸ್ ಓಕೆ ನೆಕ್ಸ್ಟ್ ವ್ಲಾಗಲ್ಲಿ ಏನಾದರೂ ನಾನು ಇದನ್ನು ಹಾಕ್ಕೊಂಡಿದ್ರೆ ನಿಮಗೆ ಹೇಳ್ತೀನಿ ಸೊ ಈಗ ನೆಕ್ಸ್ಟ್ ಏನಿದೆ ಅಂತ ನೋಡೋಣ ಕ್ಯೂಟಿ ಇದು ನಮ್ಮ ಪ್ರಜ್ಞಾ ಫುಲ್ ಆಸೆ ಪಟ್ಟು ತೊಗೊಂಡಿದ್ದಾಳೆ ಎಷ್ಟು ದಿನ ಯೂಸ್ ಮಾಡ್ತಾಳೆ ಅಂತ ನೋಡಬೇಕು ಮತ್ತು ಇದು ಜಸ್ಟ್ 99 ಅಲ್ವೇ 99 ರುಪೀಸ್ಗೆ 2 ಕ್ಲಿಪ್ ಹಂಗೆ ನೋಡೋಕ್ಕೋದ್ರೆ ಜಾಸ್ತಿ ಆಯಿತು ಬಟ್ ನಮಗೆ ಬೇರೆ ಶಾಪಿಂಗ್ ಮಾಲಲ್ಲೆಲ್ಲ ಸಿಗಲ್ಲ ಅಲ್ವಾ ಇಷ್ಟು ಕಡಿಮೆಗೆ ಇದನ್ನು ನೀವು ಒಂದು ಬೇರೆ ಯಾವುದಾದ್ರೂ ಮಾಲಲ್ಲಿ ಏನಾದರೂ ಅಥವಾ ಬೇರೆ ಬ್ರ್ಯಾಂಡಿಂದ ಏನಾದರೂ ತೊಗೊಳ್ತೀವಿ ಅಂದರೆ ಇದಕ್ಕೊಂದು 500 ರೂಪಾಯಿ ಇಟ್ಟಿರ್ತಾರೆ ಅಲ್ವಾ ಸೊ ಹಾಗಾಗಿ ನೋಡೋಣ ಇದನ್ನು ಅವಳು ಹೆಂಗೆ ಸ್ಟೈಲ್ ಮಾಡ್ತಾಳೆ ಅಂತ ನಂಗಂತೂ ಗೊತ್ತಿಲ್ಲ ಬಟ್ ನೋಡೋಕೆ ಮಾತ್ರ ಸಕ್ಕತ್ತಾಗಿ ಕ್ಯೂಟಾಗಿದೆ ಕಲರ್ ಕಾಂಬಿನೇಷನ್ ಸಕ್ಕತ್ತಾಗಿದೆ ಅಲ್ಲ ಲಾಸ್ಟ್ ಆ್ಯಂಡ್ ಫೈನಲ್ ಸಾಕ್ಸ್ ಆ್ಯಕ್ಚುಲಿ ಏನು ಗೊತ್ತಾ ಗೈಸ್ ನಾವು ಆಟ ಆಡ್ತೀವಲ್ವಾ ಡೈಲಿ ಸೊ ಇವಾಗ ಮತ್ತೆ ಸೀರಿಯಸ್ ಆಗಿ ಬ್ಯಾಕ್ ಟು ನಮ್ಮ ಓಲ್ಡ್ ಏನು ಹೇಳು ಬ್ಯಾಕ್ ಟು ಓಲ್ಡ್ ಫಾರ್ಮ್ ಸೊ ನಾವು ಇವಾಗ ಮತ್ತೆ ಡೈಲಿ ಆಟ ಸ್ಟಾರ್ಟ್ ಮಾಡಿದ್ದೀವಿ ಸೊ ಆಟ ಆಡೋದಕ್ಕೆ ಅಂತ ಹೇಳಿಬಿಟ್ಟು 5 ಪೇರ್ ಆಫ್ ಸಾಕ್ಸ್ನ ತೊಗೊಂಡಿದ್ದಾಳೆ ಇಲ್ಲಿ ಇದು ಜಾಸ್ತಿ ಸ್ಲಿಪ್ಪರಿ ಇರಬಾರ್ದು ಅಂತೇಳಿ ಚೂಸ್ ಮಾಡಿದ್ದಾಳೆ ಬಟ್ ಗೊತ್ತಿಲ್ಲ ನಿಜವಾಗ್ಲೂ ಇದು ಏನಾದರೂ ಸ್ಲಿಪ್ಪರಿ ಇರುತ್ತಾ ಅಥವಾ ಪರ್ಫೆಕ್ಟಾಗಿ ಕೂರುತ್ತಾ ಅಂತ ಹೇಳಿಬಿಟ್ಟು ನೋಡೋಣ ಕಲರ್ ಕಾಂಬಿನೇಷನ್ ಮಾತ್ರ ಚೆನ್ನಾಗಿದೆ ಸೆಟಲ್ಡ್ ಆಗಿದೆ ಸೊ ಇದನ್ನು ಹಾಕ್ಕೊಂಡು ಇವತ್ತು ಆಟ ಆಡ್ತಿರೋದಷ್ಟೇ ಸೊ ಇದಿಷ್ಟೇ ಗೈಸ್ ಚಿಕ್ಕ ಐಟಮ್ಸ್ ತೊಗೊಂಡಿದ್ವಿ ಅಷ್ಟೇ ಆ್ಯಕ್ಚುಲಿ ನಾವು ಹೋಗಿದ್ದು ಜಸ್ಟ್ ಇದೊಂದು ಟೀ ಶರ್ಟ್ ತೊಗೊಳಕ್ಕೆ ಅಂತ 200 ಮುಗಿಯೋದು 1000 ಮುಗೀತು ಅಷ್ಟೇ ಸೊ ಗರ್ಲ್ಸ್ ಶಾಪಿಂಗ್ ಅಂದರೆ ಹಂಗೆ ಅಲ್ವಾ ಓಕೆ ಸೊ ನಾವಿವಾಗ ಏನಂತ ಹೇಳಿದ್ರೆ ಡೈರೆಕ್ಟಾಗಿ ಆಟ ಆಡೋದಕ್ಕೆ ಅಂತ ಹೋಗ್ತಾ ಇದ್ದೀವಿ ಆಟ ಮುಗಿಸ್ಕೊಂಡು ಕುಕ್ಕಿಂಗ್ ಎಲ್ಲ ಇರುತ್ತೆ ಸೊ ಇವಾಗ ಫಸ್ಟ್ ಬೇಗ ಡ್ರೆಸ್ ಎಲ್ಲ ಚೇಂಜ್ ಮಾಡಿಬಿಟ್ಟು ಬೇಗ ಫಟಾಫಟ ಆಟ ಆಡೋಕ್ಕೆ ಹೋಗೋಣ ಬಾಯ್ ಗೈಸ್ ಇವಾಗ ನಾವು ಆಟ ಆಡೋದಕ್ಕೆ ಅಂತ ಹೇಳಿ ರೆಡಿಯಾಗಿ ಹೋಗ್ತಾ ಇದ್ದೀವಿ ವಾಟರ್ ಬಾಟ್ಲ್ ಇಟ್ಕೊಂಡಿದ್ದೀನಿ ಮಧ್ಯದಲ್ಲಿ ಫುಲ್ ಬಾಯಾರಿಕೆ ಆದರೆ ಬಂದು ಕುಡ್ಕೊಂಡು ಹೋಗೋಣ ಅಂತ ಸೊ ತೊಗೊಂಬಂದಿದ್ದು ಸಾಕ್ಸನ್ನು ಹಾಕ್ಕೊಂಡಿದ್ದೀನಿ ಸದ್ಯಕ್ಕಂತೂ ಕಂಫರ್ಟಬಲ್ ಆಗಿದೆ ನೋಡೋಣ ಹೇಗಿದೆ ಅಂತ ಹೇಳ್ಬಿಟ್ಟು ಫಟಾಫಟ್ ಅಂತ ಆಟ ಸ್ಟಾರ್ಟ್ ಮಾಡೋಣ ಗೈಸ್ ನಮ್ಮ ಅಡುಗೆ ನೋಡಿ ರೆಡಿ ಆಗಿದ್ದಾಳೆ ಆಟ ಆಡೋಕ್ಕೆ ಅಯ್ಯೋ ಯಾಕೆ ಅಲ್ವಾ ಮಾಡ್ತೀನಿ ರೇ ನಿಂಗೆ
ನನಗೂ ಚಾನ್ಸ್ ಸಿಗುತ್ತೆ. ಯಾ ಫುಲ್ ಜೋಶಲ್ಲಿದ್ದೀವಿ. ಕೊಚ್ಚಗಿಚ್ಚು ಬಿಟ್ಟಿಲ್ಲ ಅಂದರೆ ಸಾಕು. ಇವಳಾಕ ಓಡ್ ಬರ್ತಾಳೆ ಅಂತ ಮೊಬೈಲ್ ಮಾತ್ರ ಎತ್ಕೊಂಡು ಹೋಗ್ಬೇಡ ಆಯ್ತಾ. ಗೊತ್ತಿತ್ತು ನನಗೆ. ಕಟ್ ಶಾಟ್. ಆಟ ಆಡಿ 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 ಸಣ್ಣ ಆಗ್ಬೇಕು. ಹಾಂ ಶಿಟ್. ಓಕೆ ಗೈಸ್, ಆಟ ಆಡ್ತಾ ಇದ್ದೀವಿ. ಸೊ ಫುಲ್ ಅಂತೂ ವಿಡಿಯೋ ಮಾಡೋಕ್ಕಾಗಲ್ಲ. ಆ ಕಡೆ ಈ ಕಡೆಯಿಂದ ಆ ಕಡೆಯಿಂದ ಫುಲ್ ವೆಹಿಕಲ್ಸ್ ಬೇರೆ ಬರ್ತಾ ಇದೆ. ಹಾಗಾಗಿ ಮೊಬೈಲ್ ತೆಗೆದಿಡ್ತೀನಿ. ಗೈಸ್ ಇವಾಗ ಆಟ ಆಡ್ಕೊಂಡು ಬಂದಿದ್ದೀವಿ. ನೋಡ್ತಾ ಇರ್ಬೋದು ಫೇಸಲ್ಲೆಲ್ಲ ಆಲ್ರೆಡಿ ಫುಲ್ ಸ್ವೆಟ್ಟಿಂಗ್ ಸ್ಟಾರ್ಟ್ ಆಗಿದೆ. ಆ್ಯಕ್ಚುಲಿ ಆಡ್ತಿರ್ಬೇಕಾದ್ರೆ ಅಷ್ಟೊಂದು ಸ್ವೆಟ್ ಆಗಲ್ಲ. ಆಟ ಮುಗಿಸ್ಕೊಂಡು ಬಂದು ಇಲ್ಲಿ ಕೂರ್ತೀವಲ್ವ ಅವಾಗ ಫುಲ್ ಸ್ವೆಟ್ ಆಗುತ್ತೆ. ಆ್ಯಕ್ಚುಲಿ ನಾವು ಇನ್ನೂ ಜಾಸ್ತಿ ಆಡಬೇಕು ಅಂತ ಅಂದ್ಕೊಂಡಿದ್ವಿ, ಬಟ್ ಅನ್ಫಾರ್ಚುನೇಟ್ಲಿ ನಮಗೆ ಆಡೋಕ್ಕಾಗಲಿಲ್ಲ. ಯಾಕಂತ ಹೇಳಿದರೆ ರೋಡಲ್ಲೆಲ್ಲ ತುಂಬ ವೆಹಿಕಲ್ಸ್ ಬರ್ತಿತ್ತು, ಮತ್ತು ಪ್ರಜ್ಞಾಂಗೆ ಸ್ವಲ್ಪ ಕೆಲಸ ಬಂತು. ಸೊ ಹಾಗಾಗಿ ನಾವು ಬರಲೇಬೇಕಾಯಿತು. ಮಾರ್ನಿಂಗ್ ಮತ್ತೆ ಕಂಟಿನ್ಯೂ ಮಾಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ವಿ. ಎಸ್ ಗೈಸ್, ಈ ಒಂದು ವ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ವ್ಲಾಗ್ ಬಂದುಬಿಟ್ಟು ಇವತ್ತಿಂದನೇ ಸ್ಟಾರ್ಟ್ ಮಾಡ್ತೀನಿ. ಏನಂತ ಹೇಳಿದರೆ ಅದೇ ಫ್ರೆಶ್ ಅಪ್ ಆಗಿಬಿಟ್ಟು ಮತ್ತೆ ಹೊಸ ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ. ಸೊ ಈ ವ್ಲಾಗ್ನ ಯಾರಾದರೂ ನೋಡಿದರೆ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿವಾಗ ಟೇಕ್ ಕೇರ್, ಬಾಯ್.